ಅಮೃತವಾಣಿ, ಶಾಂತಿ ನೀಡುವ ಆತ್ಮವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಆತ್ಮ ಸಂತೃಪ್ತಿ. ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಸತ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ದೇವರು ನಮಗೆ ತನ್ನ ಅಮೂಲ್ಯವಾದ ಸತ್ಯಗಳನ್ನು ಬೋಧಿಸುವಂತೆ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿತುಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವಂತೆ ಕೃಪೆ ತೋರಿಸು. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಯೂದನು ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡ್ತಾ ಇರುವಾಗ ನಾವೀಗ 2 ವಚನಗಳಾಯಿತು. 3ನೇ ವಚನದ ಪ್ರಾರಂಭದ ಕೆಲವು ವಿಷಯಗಳನ್ನು ಕಳೆದ ಬಾರಿ ನಾನು ಹೇಳಿದ್ದೇನೆ. ನಾವು ಅದನ್ನು ಮುಂದುವರಿಸಿ ನಾವು ಧ್ಯಾನ ಮಾಡೋಣ. ಆ ವಾಕ್ಯ ಭಾಗವನ್ನು ನಾನು ಓದ್ತೇನೆ ಇನ್ನೊಂದು ಸಾರಿ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದೋ ತೋಚಿತು. ಯೂದನು ಇವಾಗ ಇಲ್ಲಿ ಬರೀತಾ ಇರುವಂತಹದ್ದು, ನಾನು ನಿಮಗೆ ಹುದುವಾಗಿರುವಂಥ ರಕ್ಷಣೆ ವಿಷಯದಲ್ಲಿ ಬರೀಬೇಕು ಎಂಬುದಾಗಿ ನಾನು ಬಹಳ ಆಸಕ್ತಿಯಿಂದ ಎಲ್ಲ ಸಿದ್ಧತೆಯನ್ನು ಮಾಡಿದೆ. ಆದರೆ ಈ ಮಧ್ಯದಲ್ಲಿ ಒಂದು ವಿಷಯ ನನಗೆ ಗಮನಕ್ಕೆ ಬಂತು. ಏನಂದರೆ, ಈ ದಿವಸದಲ್ಲಿ ಕ್ರೈಸ್ತ ಸಭೆಗಳನ್ನು ನಾಶ ಮಾಡುತ್ತಿರುವಂಥ ದುರ್ಬೋಧನೆಗಳು ನಿಮ್ಮ ನಂಬಿಕೆನೇ ಅಲ್ಲಾಡಿ ಹೋಗುವಂಥ ಒಂದು ದುರ್ಬೋಧನೆ. ಆದುದರಿಂದ ಯೂದನು ಏನು ಹೇಳ್ತಾನಂತ ಹೇಳಿದರೆ, ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ರಕ್ಷಣೆ ವಿಷಯ ಕಲಿಯುವುದು ಒಳ್ಳೆಯದು, ಆದರೆ ನಮ್ಮ ಅಸ್ಥಿವಾರ, ನಮ್ಮ ಬುಡವೇ ಅಲ್ಲಾಡ್ತಿರುವಾಗ, ದುರ್ಬೋಧನೆಗಳ ಮೂಲಕವಾಗಿ ನಮ್ಮ ಬುಡಕ್ಕೆ ಕೊಡಲಿ ಏಟು ಬೀಳುವಂಥ ಒಂದು ಸ್ಥಿತಿಯಲ್ಲಿ ನಿಮ್ಮ ನಾಯಕನಾಗಿರುವಂಥ ನನಗೆ ಒಂದು ಭಾರ ಉಂಟು. ನಿಮಗೆ ನಾನು ಎಚ್ಚರಿಕೆ ಕೊಡಬೇಕು. ನಾವು ಕಳೆದ ಸಾರಿ ಒಬ್ಬ ದೇವರ ಸೇವಕರಲ್ಲಿ ಇರಬೇಕಾದಂಥ ಕಾಳಜಿ, ಇತರ ತನ್ನ ಕುರಿಗಳ ಬಗ್ಗೆ ಇರುವಂಥ ಕಾಳಜಿಯ ಬಗ್ಗೆ ಮಾತನಾಡಿದೆ. ಇವಾಗ ಯೂದನೇನು ಹೇಳ್ತಾನೆ, ಸಿ ಜೂಡ್ ಕುಡ್ ನಾಟ್ ರೆಸಿಸ್ಟ್ appealing to his readers that they contend earnestly for the faith. ಏನಂತೆ? ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂಥ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ನಾನು ಬರೀತಿದ್ದೇನೆ.
ಭಾಳ ಬಲವಾದಂಥ ಶಬ್ದಗಳನ್ನು ಆತನು ಉಪಯೋಗಿಸ್ತಾ ಇದ್ದಾನೆ. ಈಸ್ ಯೂಸಿಂಗ್ ದ ವರ್ಡ್ ಕಂಟೆಂಡಿಂಗ್ ಅರ್ನೆಸ್ಟ್ಲಿ ಫಾರ್ ದ ಫೇತ್. ಕಂಟೆಂಡಿಂಗ್ ಅರ್ನೆಸ್ಟ್ಲಿ ಫಾರ್ ದ ಫೇತ್. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕು. ಹೇಗೆ? ಏನೋ ಒಂದು ಸಾರಿ ಅಲ್ಲ ನೋಡಿ, ಇದು ಮೂಲ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಂಥ ಒಂದು ಶಬ್ದ. ಏನಂತ ಹೇಳಿದ್ರೆ, ನಾನು ನಿಮಗೋಸ್ಕರವಾಗಿ ನಾನು ನಿಜವಾಗಿಯೂ ಕೂಡ ಹೋರಾಡ್ತೇನೆ. ಆ ಹೋರಾಡುತ್ತೇನೆ ಎಂಬಂಥ ಪದ ಆಂಗ್ಲ ಭಾಷೆಯಲ್ಲಿ ಎಗನೈಸ್. ಎಗನೈಸ್ ಎಂಬಂಥ ಪದ ಮೂಲ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ಎಗನೈಸ್ ಎಂಬಂಥ ಶಬ್ದ ಅದು ಗ್ರೀಕ್ ಪದ ಎಗೋನೆ ಎಂಬಂಥ ಪದದಿಂದ ಬಂದಿದೆ. ಏನಿದ್ರ ಅರ್ಥ ಏನು? ಎಗೋನೆ ಅಂತ ಹೇಳಿದರೆ ಏನು ಅರ್ಥ? ಗುಣೆ ಎಂಬುದಾಗಿ ಹೇಳಿದರೆ ಒಬ್ಬ ಸ್ತ್ರೀ. ಎಗೋನೆ ಎಂಬುದಾಗಿ ಹೇಳಿದರೆ ಒಬ್ಬ ಸ್ತ್ರೀ, ಆಕೆಗೆ ಉಂಟಾಗುವಂಥ ಪ್ರಸವ ವೇದನೆ. ಒಂದು ಹೆಣ್ಣು ಮಗಳು, ಒಂದು ತಾಯಿ ಅವಳು ಮಗುವಿಗೆ ಜನ್ಮ ಕೊಡುವ ಮೊದಲು ಅವಳಿಗೆ ಉಂಟಾಗತಕ್ಕಂಥ ಪ್ರಸವ ವೇದನೆ, ಅದನ್ನು ಅನುಭವಿಸಿದಂಥ ತಾಯಂದರಿಗೆ ಚೆನ್ನಾಗಿ ಗೊತ್ತುಂಟು. ಬಹಳ ನೋವಿನ ಸಂಗತಿ. ಎಲ್ಲಿವರೆಗೆ? ಆ ಮಗು ಅದಕ್ಕೆ ಜನ್ಮ ಕೊಡುವವರೆಗೆ. ಎಗೋನೆ, ಎಗನೈಸ್, ಹೋರಾಟ, ಇದು ಅಲ್ಲಿ ಉಪಯೋಗಿಸಲ್ಪಟ್ಟಂಥ ಪದ. ಐ ಆಮ್ ಎಗನೈಸಿಂಗ್ ಫಾರ್ ಯು. ಒಂದು ತಾಯಿ ಮಗುವಿನ ಆ ಜನ್ಮಕ್ಕಾಗಿ ಪ್ರಸವ ವೇದನೆ ಪಡುವಂತೆ, ನಿಮಗಾಗಿ ನಾನು ಪ್ರಸವ ವೇದನೆ ಪಡುತ್ತೇನೆ. ನನ್ನ ಪ್ರಿಯರು, ಎಂಥ ಅದ್ಭುತವಾದಂಥ ಒಂದು ಪದ ಪ್ರಯೋಗ. ಯೂದನೇ, ನೀನು ಏನು ಹೇಳ್ತಾ ಇದ್ದೀಯ ನೀನು? ಹೌದಪ್ಪ, ಈ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕು. ಯು ನೀಡ್ ಟು ಅಗನೈಸ್. ಸುಲಭ ಇಲ್ಲ. ದುರ್ಬೋಧನೆಗಳು ನಿಮ್ಮನ್ನು ಮುಚ್ಚಿಕೊಳ್ತದೆ, ದುರ್ಬೋಧನೆಗಳು ನಿಮ್ಮನ್ನು ಆವರಿಸಿಕೊಳ್ತದೆ. ಅದರಿಂದ ನೀವು ತಪ್ಪಿಸಿಕೊಳ್ಬೇಕು. ಆದ್ದರಿಂದ ನೀವು ಸುಮ್ಮನೆ ಅದನ್ನು ಕೇರ್ಲೆಸ್ ಆಗಿ ಮಾಡಿದರೆ ಆಗೋದಿಲ್ಲ. ಆದ್ದರಿಂದ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಐ ಆಮ್ ಗಿವಿಂಗ್ ಯು ಎ ವಾರ್ನಿಂಗ್. ಸೊ ಫ್ರಮ್ ಜೂಡ್ಸ್ ಡೇ ಅಂಟಿಲ್ ನೌ, ಯೂದನ ದಿನದಿಂದ ಹಿಡಿದು ಇಂದಿನ ದಿನದವರೆಗೂ true believers have always had to battle for the purity of the salvation and of the gospel. ತಮ್ಮ ರಕ್ಷಣೆಯ ಪರಿಶುದ್ಧತೆಯ ಬಗ್ಗೆ, ಸುವಾರ್ತೆಯ ಪರಿಶುದ್ಧತೆಯ ಬಗ್ಗೆ, ಅದನ್ನು ಕಾಪಾಡುವಂಥದ್ದರ ಬಗ್ಗೆ ಯೂದರ ದಿವಸದಿಂದ ಹಿಡಿದು ಇಂದಿನವರೆಗೂ ವಿಶ್ವಾಸಿಗಳವರು ಹೋರಾಟ ಮಾಡಲೇಬೇಕು. Why? That is under attack. ಅದನ್ನು ಬಲವಾಗಿ ವಿರೋಧಿಸುವಂಥ ದುರಾತ್ಮನ ಶಕ್ತಿ. ಒಳ್ಳೆಯದು, ದುರಾತ್ಮನು ಒಂದು ದೆವ್ವಾಗಿ ಬರುವುದಿಲ್ಲ. ನೋಡಿ, ಎಂಥ ಸೈತಾನನು ಎಂಥ ವಂಚಕ. ಅನೇಕ ಸಾರಿ ನಮಗೆ ಸೈತಾನ ಬರ್ತಾನಂತ ಹೇಳುವಾಗ ಅವನಿಗೇನೋ 2 ಕೊಂಬು ಉಂಟು, ದೊಡ್ಡ ಬಾಲ ಉಂಟು, ಒಂದು ವಿಕಾರ ಮುಖ ಉಂಟು. ನನ್ನ ಪ್ರಿಯರೇ, ಕ್ರೈಸ್ತ ಸಭೆಯೊಳಗೆ ಸೈತಾನನು 2 ಕೊಂಬು, ಬಾಲ, ವಿಕಾರವಾದ ಮುಖ ಇಟ್ಟುಕೊಂಡು ವಿಶ್ವಾಸಿಗಳನ್ನು ಹೆದರಿಸಲಿಕ್ಕೆ ಬರುವುದಿಲ್ಲ. ಅವನು ಮತ್ತೆ ಹೇಗೆ ಬರ್ತಾನೆ? ನಮ್ಮ ನಂಬಿಕೆಯನ್ನು ಅಲ್ಲಾಡಿಸಲಿಕ್ಕೆ ಬಹಳ ವಂಚನೆಯಿಂದ ಒಳಗೆ ಬರ್ತಾನೆ. ನಾವು ಕಲಿತಾ ಇದ್ದೇವೆ. ಈಗ ಯೂದನಿಗೆ ಬಹಳ ಚಿಂತೆ ಆಯಿತು. ಅಯ್ಯೋ, ಈ ನನ್ನ ಮಕ್ಕಳು
ದುರ್ಬೋಧನೆಗೆ ಒಳಗಾಗ್ತಾರೆ. ನನ್ನ ಪ್ರಿಯರ, ಒಂದು ಮಾತು ಹೇಳಿ, ಯೂದನ ದಿನದಲ್ಲಿ ಬಿಟ್ಟು ಬಿಡ್ರಿ. ನಾವು ಈ ದಿವಸಗಳನ್ನು ನೋಡುವಾಗ ಯೂದನು ಹೇಳಿದಂಥ ಮಾತು ಈ ದಿವಸಗಳಲ್ಲಿ 100ಕ್ಕೆ 100 ಅದು ಸತ್ಯ. ದೇವ ಜನರು ತಮ್ಮ ನಂಬಿಕೆಯನ್ನು ಕಾಪಾಡುವುದಕ್ಕಾಗಿ ಅವರು ನಿಜವಾಗಿಯೂ ಪ್ರಸವ ವೇದನೆ ಪಡಬೇಕು. ದೇವ ಜನರು ತಮ್ಮ ಆ ಸುವಾರ್ತೆಯ ಪರಿಶುದ್ಧತೆಯನ್ನು ಕಾಪಾಡುವುದಕ್ಕಾಗಿ ಅವರು ನಿಜವಾಗಿಯೂ ಕೂಡ ಪ್ರಸವ ವೇದನೆ ಪಡಬೇಕಾಗಿದೆ. ಅಂದರೆ ಸುಲಭ ಇಲ್ಲ ಪ್ರಿಯರೇ. ನಾನು ಏನೋ ಸ್ವಾರ್ಥ ನಂಬಿದೆ, ಪರವಾಗಿಲ್ಲ, ನಾನು ಸ್ವರ್ಗಕ್ಕೆ ಹೋಗ್ತೇನೆ. ಅಲ್ಲಲ್ಲ, ಡೋಂಟ್ ಕನ್ಸಿಡರ್ ಇಟ್ ಸೋ ಚೀಪ್, ಸೋ ಈಸಿ. ಶೈತಾನ್ ಈಸ್ ಅಟ್ಯಾಕಿಂಗ್ ಯು. ಶೈತಾನು ನಿನ್ನ ವಿರುದ್ಧವಾಗಿ ಆತನು ಕಾರ್ಯಾಚರಣೆ ಮಾಡ್ತಾನೆ. In referring to the faith, Jude is not speaking of a nebulous body of religious doctrine. ನಂಬಿಕೆ ಎಂಬುದಾಗಿ ಹೇಳುವಾಗ ಧಾರ್ಮಿಕವಾದಂಥ ಯಾವುದೋ ಒಂದು ದೊಡ್ಡ ಒಂದು ಬೋಧನೆಗಳ ಭಂಡಾರ ಎಂಬುದಾಗಿ ಆತನು ಅದರ ಕುರಿತು ಹೇಳ್ತಾ ಇಲ್ಲ. ರಾದರ್ ದ ಫೇತ್ ಕಾನ್ಸ್ಟಿಟ್ಯೂಟ್ಸ್ ದ ಕ್ರಿಶ್ಚಿಯನ್ ಫೇತ್, the faith of the gospel, God's objective truth. ಇಲ್ಲಿ ಆತನ ನಂಬಿಕೆ ಎಂಬುದಾಗಿ ಹೇಳುವಾಗ ಸುವಾರ್ತೆಯ ಸತ್ಯ. ಅಂದರೆ ಎವ್ರಿಥಿಂಗ್ ಪರ್ಟೇನಿಂಗ್ ಟು ಅವರ್ ಕಾಮನ್ ಸಾಲ್ವೇಷನ್. ಹುದುವಾಗಿರುವಂಥ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ಎಲ್ಲ ಅಮೂಲ್ಯ ಸತ್ಯಗಳು. It is what Luke wrote in Acts chapter 2 verse 42. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ದೇವರ ದಾಸನಾದಂಥ ಲೂಕನದನ್ನೇ ಬರೀತಾನೆ. ಏನಂತ ಬರೀತಾನೆ? ದೇವರ ಜನರು ಏನು ಮಾಡಬೇಕಾಗಿತ್ತು? They were continually devoting themselves to the apostles' teaching. ಆದಿ ಕ್ರೈಸ್ತ ಸಭೆಯವರು ಅಪೋಸ್ತಲರ ಬೋಧನೆಯಲ್ಲಿ ಅವರು ನಿರತರಾಗಿದ್ದರು. ನನ್ನ ಪ್ರಿಯರೇ, ಇದು ಬಹಳ ಪ್ರಾಮುಖ್ಯ. ಈ ದಿವಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅನೇಕ ವಿಶ್ವಾಸಿಗಳಿಗೆ ದೇವರ ವಾಕ್ಯದ ಅಧ್ಯಯನ ಇಲ್ಲ. ಕೇವಲ ಒಂದು ರೀತಿಯಾದಂಥ ಮೇಲ್ಪಟ್ಟದ ಒಂದು ಆಲೋಚನೆಗಳು. ನಾನು ಯೇಸು ನಂಬಿದ್ದೇನೆ, ಸಾಕು. ಯೇಸು ನಂಬಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಸಾಕು. ಯೇಸು ನಂಬಿದ್ರೆ ನನ್ನ ಪಾಪ ಪರಿಹಾರ ಆಯಿತು, ಮುಗೀತು. ಅಷ್ಟೇನಾ? ನೋಡಿ, ಅನೇಕ ವಿಶ್ವಾಸಿಗಳು ತಮ್ಮ ಆತ್ಮೀಕ ಜೀವನದಲ್ಲಿ ಯಾವ ಬೆಳವಣಿಗೆ ಇಲ್ಲ ಅವರಿಗೆ. ದೇವರ ವಾಕ್ಯದ ಅಧ್ಯಯನಕ್ಕೆ ಸಮಯ ಕೊಡುವುದಿಲ್ಲ. ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ನೋಡಿ, ನಮ್ಮ ಮಕ್ಕಳು ಅವರೊಂದು ಒಳ್ಳೆಯ ಉದ್ಯೋಗಕ್ಕೆ ಸೇರುವ ಮಟ್ಟಕ್ಕೆ ಬರಬೇಕಾದ್ರೆ ಅವರು 15ರಿಂದ 20 ವರ್ಷಗಳವರೆಗೆ ಅಧ್ಯಯನ ಮಾಡ್ತಾರೆ. ನಾವು ಮಕ್ಕಳ ಅಧ್ಯಯನಕ್ಕಾಗಿ ಏನು ಕಾಳಜಿ ವಹಿಸ್ತೇವೆ ನಾವು ತಂದೆ ತಾಯಿಗಳು. ಹಬ್ಬಬ್ಬಬ್ಬ, ರಾತ್ರಿ ಹೊತ್ತು ನಿದ್ದೆ ಬಿಟ್ಟು ಮಕ್ಕಳು ಓದ್ತಾರೆ. ನಿದ್ದೆ ಬಿಟ್ಟು ರಾತ್ರಿ ಹೊತ್ತು ಮಕ್ಕಳು ಪಾಠ ಓದುವಾಗ ಅಪ್ಪ ಅಮ್ಮಗೆ ಭಾಳ ಖುಷಿ. ಅವರಿಗೆ ನನ್ನ ಮಗ ಒಳ್ಳೆ ಓದ್ತಾ ಇದ್ದಾನೆ, ಅವನು ಕಲಿಬೇಕು, ಅವನು ರ್ಯಾಂಕ್ ಬರಬೇಕು, ಭಾಳ ಒಳ್ಳೆಯದು. ಮಕ್ಕಳ ಓದುವಿಕೆ, ಕಲಿಯುವಿಕೆ, ಅವರ ಮುಂದುವರಿಯುವಿಕೆ, ಅವರ ಜ್ಞಾನ ವೃದ್ಧಿಯಾಗುವಿಕೆ, ಇವುಗಳ ವಿಚಾರದಲ್ಲಿರುವಂಥ ಕಾಳಜಿ ಅಪ್ಪ ಅಮ್ಮನಿಗಿರುವಂಥದ್ದು ಅದು ಭಾಳ ಸಂತೋಷ. ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಒಬ್ಬ ವಿದ್ಯಾರ್ಥಿ ಈ ರೀತಿಯಾಗಿ 15-20 ವರ್ಷ ಅವನು ತನ್ನ ವಿದ್ಯಾಭ್ಯಾಸವನ್ನು ಮಾಡುವಾಗ ಅವನಿಗೆ ವಯಸ್ಸು ಆಗಲಿ 20ರಿಂದ 25 ವರ್ಷ ಆಗ್ತದೆ.
ಒಳ್ಳೆಯದು, ಅವನಿಗೊಂದು ಒಳ್ಳೆಯ ಕೆಲಸ ಸಿಕ್ಕಿತು. ಕೆಲಸ ಸಿಕ್ಕಿದ ಮೇಲೆ ಅವನು ಎಷ್ಟು ವರ್ಷದವರೆಗೆ ಆ ಕೆಲಸ ಮಾಡ್ಬೋದು? ಸಾಧಾರಣ ಎಲ್ಲ ಸರ್ಕಾರದವರು ಪ್ರತಿಯೊಬ್ಬರಿಗೆ ನಿವೃತ್ತಿಯಾಗುವಂಥ ಒಂದು ಪ್ರಾಯ ನೇಮಕ ಮಾಡಿದ್ದಾರೆ. ಒಂದು 60 ವರ್ಷ. 60 ವರ್ಷ ಆಗೋದ್ರೊಳಗೆ ಆ ಮನುಷ್ಯನಿಗೆ ನಿವೃತ್ತಿಯಾಗಬೇಕು. ಸಾಕಪ್ಪ, ಒಳ್ಳೆಯ ಕೆಲಸ ಮಾಡಿದಿ, ಶಾಬಾಷ್ ಅಂತ ಹೇಳಿ ಅವನಿಗೆ ಕೈ ಕುಲುಕಿಸಿ, ಒಂದು ವೇಳೆ ಇನ್ನು ಅವನಿಗೆ ಪೆನ್ಷನೋ ಇನ್ನೇನೋ ಸಿಕ್ಕಿದ್ರೂ ಸಿಗ್ಬೋದು. 25 ವರ್ಷದಲ್ಲಿ ಒಬ್ಬ ಹುಡುಗಿ ತನ್ನ ಒಂದು ಉದ್ಯೋಗಕ್ಕೆ ಹೋದರೆ 60 ವರ್ಷ ಆಗುವವರೆಗೆ ಅವನು ಕೆಲಸ ಮಾಡ್ತಾನೆ. ಎಷ್ಟು ವರ್ಷ ಆಯ್ತು ಹಾಗಾದರೆ? 35 ವರ್ಷ. ನನ್ನ ಪ್ರಿಯರೇ, 35 ವರ್ಷದ ದುಡಿಮೆಗಾಗಿ, ಕೇವಲ 35 ವರ್ಷದ ದುಡಿಮೆಗಾಗಿ ಅವನು ಎಷ್ಟು ವರ್ಷ ಕಲ್ತದ್ದು? ಕಡಿಮೆ ಅಂತ ಹೇಳಿದ್ರೆ 25 ವರ್ಷ. ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಆ್ಯಾವ್ರೇಜ್ ನಾನು ಹೇಳ್ತಾ ಇದ್ದೇನೆ. 35 ವರ್ಷದ ಒಬ್ಬ ಮನುಷ್ಯನ ಈ ಲೋಕದ ಜೀವನಕ್ಕೆ ಒಬ್ಬ ವ್ಯಕ್ತಿ 25 ವರ್ಷ ಓದಿದ್ದು ಆ ಯೂನಿವರ್ಸಿಟಿ ಅಂತೆ, ಆ ಗ್ರ್ಯಾಜುಯೇಷನ್ ಅಂತೆ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತೆ, ಪಾಪ ಇನ್ನು ಕೆಲವರು ಡಾಕ್ಟರೇಟ್ ಅಂತೆ, ಒಂದಲ್ಲ ಎರಡಲ್ಲ 3 ಡಾಕ್ಟರೇಟ್ಗಳು. ಒಳ್ಳೇದು. ನೀನು ಡಾಕ್ಟ್ರೇಟ್ ಅಲ್ಲ, ಡಬಲ್ ಡಾಕ್ಟ್ರೇಟ್ ಅಲ್ಲ, ಇನ್ನೇನು ಬೇಕಾದರೆ ಮಾಡಿಕೋ. ನೀನು ಎಷ್ಟು ವರ್ಷದವರೆಗೆ ಕೆಲಸ ಕೊಡ್ಬೋದು ನಿನ್ನ ಸರ್ಕಾರ? 60 ವರ್ಷ. ಹೆಚ್ಚಂತ ಹೇಳಿದ್ರೆ 35 ವರ್ಷ. 35 ವರ್ಷ ಆಗುವಾಗ ನಿನಗೆ ವಯಸ್ಸಾಯಿತು, ದೇಹದ ಬಲ ಕುದ್ದಿತು, ನಿನಗೆ ನಿವೃತ್ತಿ ಆಯಿತು, ರಿಟೈರ್ಮೆಂಟ್ ಆಯಿತು. ನಾನು ಯಾಕೆ ಇದನ್ನು ಇಷ್ಟು ವಿವರಣೆ ಮಾಡ್ತೇನಂತ ಹೇಳಿದ್ರೆ, ದೇವಜನರೇ, ನಮಗಿರತಕ್ಕಂಥ ಜೀವಮಾನ ಕಾಲ ಅದು ಇಲ್ಲಿ ಮಾತ್ರ ಅಲ್ಲ, ನಿತ್ಯತ್ವ. If we are going to live in this world, ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಆಯುಷ್ಕಾಲ 70 ಅಂತೆ. 60ಕ್ಕೆ ರಿಟೈರ್ ಆದರೆ 70 ಅಂದರೆ 10 ವರ್ಷ ಎಕ್ಸ್ಟ್ರಾ. ಬಲ ಹೆಚ್ಚಿದ್ದರೆ 80. ಅಬ್ಬಬ್ಬಬ್ಬಬ್ಬ, ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಂಗ್ತ್ ಉಂಟು ಅವನಿಗೆ, 80 ವರ್ಷ. ಒಳ್ಳೆದು. ಇನ್ನು ಕೆಲವರು 100 ವರ್ಷ ಶತಾಯುಷಿಗಳಿದ್ದಾರೆ, ಅದು ಬೇರೆ ವಿಚಾರ. ಆದರೆ ನಮಗೆಲ್ಲರಿಗೂ ಗೊತ್ತುಂಟು 60-70 ಆಗೋದ್ರೊಳಗೆ ಆಯ್ತಪ್ಪ ಸಾಕು, ಯಾವಾಗ ಈ ಲೋಕ ಬಿಟ್ಟು ಹೋಗುವುದು ಅಂತ ಹೇಳ್ತೇವೆ ನಾವು. ಆದರೆ ಈ ಲೋಕದಲ್ಲಿರುವಂಥ 70-80 ವರ್ಷದ ಅವಧಿಗಾಗಿ 25 ವರ್ಷ ಕಷ್ಟಪಟ್ಟು ಓದಿದ್ದು, ಡಿಗ್ರಿ ಮೇಲೆ ಡಿಗ್ರಿ. ಅದರ ಆತ್ಮೀಕ ವಿಚಾರಗಳಿಗೆ ಪಾಪ ನಮಗೆ ದಿನಕ್ಕೆ ಒಂದು 10 ನಿಮಿಷ ಬೈಬಲ್ ಓದಲಿಕ್ಕೆ ಬರೆಸೋದಿಲ್ಲ. ಒಂದು 10 ನಿಮಿಷ ಬೈಬಲ್ ಅಧ್ಯಯನ ಬಿಡ್ರಿ, ಅದನ್ನು ಓದುವಷ್ಟು ಬರೆಸೋದಿಲ್ಲ ಅನೇಕರಿಗೆ. ಎಂಥ ದುರಂತ ಇದು! ಯಾರಿಗೆ ಗೊತ್ತುಂಟು? ಸೈತಾನಿಗೆ ಗೊತ್ತುಂಟಿದು. ಓಹೋ, ಒಳ್ಳೆ ನೀನು ಬಿಲಿವರ್ ಅಂತ ಹೇಳ್ಕೊಳ್ತಿ, ಒಳ್ಳೆಯದು. ಚರ್ಚಿಗೆ ಹೋಗಿ ನೀನು ಸಂಗೀತ ಬಾರಿಸ್ತಿ, ಎದ್ದು ನಿಂತು ಕುಣಿದಾಡ್ತಿ, ಎಲ್ಲ ಮಾಡ್ತಿ. ಅಯ್ಯೋ, ಒಳಗೆ ಮಾತ್ರ ಟೊಳ್ಳಯ್ಯ. ನನಗೆ ಗೊತ್ತು, ನಿನಗೆ ವಾಕ್ಯದ ತಿಳುವಳಿಕೆ ಹೆಚ್ಚಿಲ್ಲ. ನಾನು ನಿನ್ನನ್ನು ತಿರುಗಿಸ್ತೇನೆ. ನನಗೆ ಬೇಕಾದ ಹಾಗೆ ದುರ್ಬೋಧನೆಯನ್ನು ನಿನ್ನ ತಲೆಯೊಳಗೆ ತುಂಬಿಸ್ತೇನೆ. ಪಾಪ ಕೆಲವರಿಗೆ ಅಧ್ಯಯನ ಮಾಡುವಷ್ಟು ಪುರುಸೋದಿಲ್ಲ. ಎಲ್ಲಿಯೋ ಅಲ್ಲಿಯೋ ಇಲ್ಲಿಯೋ, ಇನ್ನು ಟಿ ವಿಯಲ್ಲಿಯೋ ಇನ್ನೆಲ್ಲಿಯೋ ಒಂದು ಪ್ರಸಂಗ ಕೇಳಿದ್ದು ಮಾತ್ರ ಗೊತ್ತವರಿಗೆ. ಅಷ್ಟರೊಳಗೆ ಅವರ ತಲೆಯೊಳಗೆ ದುರ್ಬೋಧನೆ ತುಂಬಿತೆ ಹೊರತು ಸದ್ಬೋಧನೆ ಅಲ್ಲ. ನನ್ನ ಪ್ರಿಯರೇ, ಆಧುನಿಕ ಯುಗದಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೆ ಆಗುವಂಥ ಗಂಡಾಂತರ ಇದು ಹೌದಾ ಅಲ್ವಾ? ನಮ್ಮ ಸಭೆಗಳನ್ನು ಆಲೋಚನೆ ಮಾಡೋಣ. ನಮ್ಮ ಸಭೆಗಳಲ್ಲಿ ಎಷ್ಟು ಜನರು ಒಂದು ವೇಳೆ ವಾರದಲ್ಲಿ ನಿಮಗೆ
4-5 ದಿವಸ ಬೈಬಲ್ ಸ್ಟಡಿ ಮಾಡ್ತೇವೆ ಅಂತ ಹೇಳಿದರೆ ಎಷ್ಟು ಜನ ಬಂದಾರು? ವರ್ಷಕ್ಕೆ ಏನಪ್ಪ 1,000 ಜನ ಇರುವಂಥ ಸಭೆಯಲ್ಲಿ ಸ್ಪೆಷಲ್ ಮೀಟಿಂಗ್ 3 ದಿವಸ ಅಂತ ಹೇಳಿದರೆ ಆ 1,000 ಜನರಲ್ಲಿ ಅಬ್ಬಬ್ಬ ಅಂದರೆ ಒಂದು 100-200 ಜನ ಬಂದರೆ ದೊಡ್ಡದು. ಅದು ಎಷ್ಟು ದಿವಸ? 3 ದಿವಸ ಇರೋದಿಲ್ಲ, ಏನೋ 1 ದಿವಸ ಬರ್ತಾರೆ. ಏನೋ ಯಾರಪ್ಪ ಇದು ಹೊಸ ಪ್ರಸಂಗಿ ಬಂದಿದ್ದಾರೆ, ಸ್ವಲ್ಪ ನೋಡ ಒಂದು ಟೇಸ್ಟ್ ಮಾಡಿಕೊಂಡು ಹೋಗುವ. ನನ್ನ ಪ್ರಿಯರು, ಎಂಥ ಒಂದು ದುರಂತ! ಲೌಕಿಕವಾದ ವಿದ್ಯಾಭ್ಯಾಸಕ್ಕೆ 25 ವರ್ಷ, ಆದರೆ ಆತ್ಮೀಕವಾದ ವಿದ್ಯಾಭ್ಯಾಸಕ್ಕೆ 0. ಇನ್ನು ದುರ್ಬೋಧನೆ ಅಲ್ಲ, ಇನ್ನು ಸದ್ಬೋಧನೆಗೆ ಎಲ್ಲಿ ಪರಿಣಾಮ ಆದೀತು ಪ್ರಿಯರೇ? ದೇವರ ಸೇವಕರೇ, ಇದರ ಕುರಿತು ನಿಮಗೆ ಕಾಳಜಿ ಉಂಟ? ನಮ್ಮ ಮಕ್ಕಳನ್ನು ಲೌಕಿಕವಾದ ವಿದ್ಯಾಭ್ಯಾಸದಲ್ಲಿ ಭಾಳ ಪ್ರೋತ್ಸಾಹ ಮಾಡ್ತೇವೆ, ಆದರೆ ಎಷ್ಟರ ಮಟ್ಟಿಗೆ ನಾವು ಆತ್ಮೀಕ ಜೀವನಕ್ಕಾಗಿ, ದೇವರ ವಾಕ್ಯದ ಅಧ್ಯಯನಕ್ಕಾಗಿ ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಅದಕ್ಕೆ ಬೇಕಾದಷ್ಟು ಸಮಯ ನಾವು ಕೊಡ್ತೇವೆ. ನಾವು ನನ್ನ ಪ್ರಿಯರೇ, ಅನೇಕ ಸಭೆಗಳು ನನಗೆ ಗೊತ್ತುಂಟು. ಯಾವಾಗ ನೋಡಿದ್ರು ಫಾಸ್ಟಿಂಗ್ ಪ್ರೇಯರ್ ಅಂತ ಇಟ್ಕೊಳ್ತಾರೆ. ಒಳ್ಳೇದು, ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ಒಳ್ಳೇದು. ಆದರೆ ಅನೇಕರ ದೃಷ್ಟಿಯಲ್ಲಿ ಹೀಗೆ ಪ್ರಾರ್ಥನಾ ಕೂಟ ಅಂತೇಳಿ ಹೇಳಿ ಯಾಕೆ ಪ್ರತಿ ದಿವಸ ಇಟ್ಕೊಳ್ತಾರಂತ ಕೇಳಿದ್ರೆ, ಅದರ ಒಳಗಿನ ಗುಟ್ಟು ಏನಂತ ಹೇಳಿದ್ರೆ, ನನ್ನ ಸಭೆಯವರು ಬೇರೆ ಯಾವ ಚರ್ಚಿಗೆ, ಬೇರೆ ಯಾವ ಕಾರ್ಯಕ್ರಮಕ್ಕೆ ಅವರು ಹೋಗಬಾರ್ದು. ಆದ್ದರಿಂದ ನನ್ನ ಚರ್ಚಿನಲ್ಲಿ ಪ್ರತಿ ದಿವಸ ಪ್ರೇಯರ್ ಮೀಟಿಂಗ್. ನನ್ನ ಪ್ರಿಯರೇ, ನಮ್ಮ ಪ್ರಾರ್ಥನಾ ಕೂಟದಲ್ಲಿಯೂ ಕೂಡ ಸದುದ್ದೇಶಗಳ ಬದಲು ಇನ್ಯಾವುದೋ ಉದ್ದೇಶಗಳು, ಆತ್ಮೀಕ ಜೀವನದ ಪ್ರೋತ್ಸಾಹಕ್ಕಾಗಿ ನಮ್ಮ ಸಭೆಗಳಲ್ಲಿ ಯೋಗ್ಯವಾದ ದೇವರ ವಾಕ್ಯದ ಅಧ್ಯಯನ ಕ್ರಮಮಟ್ಟವಾಗಿಲ್ಲ. ನಮ್ಮ ಮಕ್ಕಳು ಶಾಲೆಗೆ ಮಾತ್ರ, ಅಬ್ಬಬ್ಬ ಸೋಮವಾರ ಆಯ್ತಪ್ಪ ಶಾಲೆ ಶುರುವಾಯಿತು. ಈಗ ಕಳೆದ ಅನೇಕ ಸಮಯದಿಂದ ಲಾಕ್ಡೌನ್, ಮಕ್ಕಳಿಗೆ ಶಾಲೆ ಇಲ್ಲ. ತಂದೆ ತಾಯಿಗಳಿಗೆ ಚಿಂತೆಯಾಗಿದೆ ಯಾವಾಗ ಶಾಲೆ ಶುರುವಾಗ್ತದೆ. ಆದರೆ ಅವರಿಗೆ ಆತ್ಮಿಕ ಚಿಂತೆ ಇಲ್ಲವೇ ಇಲ್ಲ. ಈ 3 ತಿಂಗಳು 4 ತಿಂಗಳು ಶಾಲೆಗೆ ಹೋಗದೆ ಮಕ್ಕಳು ಮನೆಯಲ್ಲಿದ್ದರು. ಎಷ್ಟರ ಮಟ್ಟಿಗೆ ನಾವು ಅವರಿಗೆ ಮನೆಯಲ್ಲಿ ವಾಕ್ಯ ಬೋಧಿಸಿದ್ದೇವೆ? ಅದೆಲ್ಲ ಬೇಡ ನಮಗೆ. ಅದು ಬೇಕಾದರೆ ಅವರು ಟಿ ವಿಯ ಮುಂದುಗಡೆ ಅವರು ಚಲನಚಿತ್ರ ನೋಡಿಕೊಂಡು ಕೂತ್ಕೊಳ್ತಾರೆ. ದುರ್ಬೋಧನೆಯ ಕುರಿತು ಸೇವಕರಿಗೆ ಚಿಂತೆ ಇರಬೇಕು, ಸಭಾಪಾಲಕರಿಗೆ ಚಿಂತೆ ಇರಬೇಕು. ಇವನು ಏನು ಹೇಳ್ತಾನಂದರೆ, ನೀವು ನಿಮ್ಮ ನಂಬಿಕೆಯನ್ನು ಕಾಪಾಡಬೇಕಾದ್ರೆ ಸುಲಭ ಇಲ್ಲ, ಹೋರಾಡಬೇಕ್ರಿ. ಯು ಹ್ಯಾವ್ ಟು ಅಗನೈಸ್. ನನ್ನ ಪ್ರಿಯರಿ, ಸತ್ಯ ನಮ್ಮ ಮನಸ್ಸಿಗೆ ತಾಗಿತು ಅಂತ ನಾನು ನಂಬ್ತೇನೆ. ನಾನು ಈ ದಿವಸದಲ್ಲಿ ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡೋಣ, ಅದನ್ನು ಅಧ್ಯಯನ ಮಾಡೋಣ. ಪ್ರಾರ್ಥನೆ ಒಳ್ಳೆಯದು ಬೇಕು ನಮಗೆ, ಆದರೆ ವಾಕ್ಯ ಧ್ಯಾನಕ್ಕೆ ಈ ದಿವಸಗಳಲ್ಲಿ ಒತ್ತು ಕೊಡುವಂಥದ್ದು ನಮ್ಮ ಸಭೆಗಳಲ್ಲಿ ಬಹಳ ಕಡಿಮೆ ಆಗಿದೆ. ಯಾಕಂತ ಕೇಳಿದ್ರೆ ಕೆಲವರು ಹೇಳ್ತಾರೆ, ಅಲ್ರಿ ಯಾರು ಬರೋದಿಲ್ಲ ವಾಕ್ಯ ಕೇಳಲಿಕ್ಕೆ. ಹೌದು, ಸತ್ಯ ಅದು. ಜನರಿಗೆ ದೇವರ ವಾಕ್ಯ ಕಲಿಯುವಂಥದ್ದರ ಅವಶ್ಯಕತೆ ಇಲ್ಲ. ಅವರಿಗೆ ಶಾಲೆಗೆ ಹೋಗುವ ಅವಶ್ಯಕತೆ ಉಂಟು. ನನ್ನ ಪ್ರಿಯರೇ, ಬಹಳ ಎಚ್ಚರಿಕೆಯಿಂದ ನಾವು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ದಾಸನಾದಂಥ ಯೂದನ ಮೂಲಕವಾಗಿ ನೀ ನಮಗೆ ಕೊಡುತ್ತಿರುವ ಎಚ್ಚರಿಕೆಗಾಗಿ ನಿನಗೆ ಸ್ತೋತ್ರ. ನಮ್ಮ ನಂಬಿಕೆಯನ್ನು ಕಾಪಾಡಬೇಕಾದ್ರೆ ಸುಲಭ ಇಲ್ಲ. ಹೌದು ಕರ್ತನೆ, ಪ್ರಸವ ವೇದನೆಯೊಡನೆ ನಮ್ಮ ನಂಬಿಕೆಯನ್ನು ಕಾಪಾಡಬೇಕು. ದುರ್ಬೋಧನೆಗಳು ಒಳ ಪ್ರವೇಶಿಸ್ತಾ ಉಂಟು. ನಾವು ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕೆ ಸಮಯ ಕೊಡಬೇಕು. ಅನೇಕ ಸಾರಿ ನಮಗೆ ಆತ್ಮೀಕ ವಿಚಾರಗಳಿಗೆ ಸಮಯ ಇಲ್ಲ ಸ್ವಾಮಿ. ನಮ್ಮ ಸಭೆಗಳಲ್ಲಿ ವಿಶ್ವಾಸಿಗಳಿಗೆ ಇದರ ಕುರಿತು ಸಮಯ ಇಲ್ಲ. ಅವರು ತಮ್ಮ ಕೆಲಸ ಕಾರ್ಯಗಳ ಜಂಜಾಟದಲ್ಲಿ ಅವರು ನಿರತರಾಗಿದ್ದಾರೆ, ಸ್ವಕಾರ್ಯಗಳಲ್ಲಿ ನಿರತರಾಗಿದ್ದಾರೆ.
ಆದರೆ ಆತ್ಮೀಕ ವಿಚಾರಗಳು ಅವರಿಗೆ ಸಮಯ ಇಲ್ಲ. ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನ ವಾಕ್ಯದ ಎಚ್ಚರಿಕೆ ನಾವು ಕೇವಲ ಕೇಳಿದರೆ ಸಾಲದು, ಅದಕ್ಕೆ ಒಳಗಾಗಿ ಜೀವಿಸುವಂತ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.